ಜಾಸ್ತಿ ಮಾತಾಡ್ದೆ ಅಂದ್ರೆ ಹೆಣ್ಣು ಅಂತಾನು ನೋಡ್ದೆ ಕೆನ್ನೆಗೆ ಬಾರಿಸ್ತೀನಿ. ಆ ಕೆಲ್ಸನ ನಾನು ಮಾಡಬಲ್ಲೆ ಅಣ್ಣ. ಏನಂದ್ಯೋ? ನೀನ್ ಹೇಳಿದ್ದೆ ಅಲ್ವಾ ಹೇಳಿದ್ದು. ಅಣ್ಣ, ಬ್ರದರು ಈ ನಡುವೆ ತುಂಬಾ ಜಾಸ್ತಿ ಮಾತಾಡ್ತಿದ್ದಾನೆ. ಲೈ, ನೀನ್ ಮೊದಲು ಹೊರಗೋಗೋ. ಹೋಗೋ. ಅಣ್ಣ, ಬಾಯಿ ಮುಚ್ಕೊಂಡಿರೋ, ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯ ಮಾಡು. ಹಕ್ಕು ಅಂತ ಹೇಳಿ ಕೋರ್ಟಿಗೆ ಹೋಗ್ತೀಯಾ? ಹೋಗೋಣ ಬಾ. ನಿನ್ ಹಾಗೆ ಆಸ್ತಿಗೋಸ್ಕರ ಆಸೆ ಪಡೋನಲ್ಲ ನಾನು. ಈ ಕಾಲದಲ್ಲಿ ಆಸ್ತಿ ಮೇಲೆ ಆಸೆ ಇಲ್ದಿರೋರು ಯಾರಿರ್ತಾರೆ ಹೇಳಿ? ನಿನ್ನಂತ ಮನೆ ಅಳಿಯನಿಗೆ ಮತ್ತೆ ಇಂಥ ಮಗನಿಗಿರುತ್ತೇನೋ. ಶ್ರೀಕರ್, ಮರ್ಯಾದೆಯಿಂದ ಮಾತಾಡು. ನೀವು ಕೂಡ ನನ್ನ ಗಂಡನ ಬಗ್ಗೆ ಮರ್ಯಾದೆಯಿಂದ ಮಾತಾಡಿ. ಅತ್ತೆ, ಅಷ್ಟಕ್ಕೂ ಏನಿ ಪಂಚಾಯ್ತಿ? ನಿಮ್ ಕಣ್ಮುಂದೆನೆ ಇವ್ರು ಹೀಗೆ ಜಗಳ ಮಾಡ್ತಾ ಇದ್ರೆ ನೀವು ಯಾಕೇನು ಮಾತಾಡ್ತಾ ಇಲ್ಲ? ಅತ್ತೆ ಮಾತಾಡಲ್ಲ. ಯಾಕಂದ್ರೆ ಹೊರಗಡೆ ಅವನಿ ಮೇಲೆ ಕೋಪ ತೋರ್ಸಿದ್ರು ಒಳಗಡೆ ಮಾತ್ರ ತುಂಬಾನೇ ಪ್ರೀತಿ ಇದೆ. ಮೊದಲು ನೀವು ಆ ಊಟದಿಂದ ಹೇಳ್ತೀರಾ ಇಲ್ವಾ? ಹೇಳ್ಬಾರ್ದು ಅಂತ ಹೇಳಿದ್ನಲ್ಲಮ್ಮ. ಆದ್ರೂ ಅವನಿ ತಂದಿದ್ದನ್ನ ತಿಂದ್ರೆ ತಪ್ಪೇನಿದೆ? ನಿನ್ನೆ ಕರಿಮಣಿ ಫಂಕ್ಷನ್ ಅಲ್ಲಿ ಅವನಿ ಬಾಗ್ನ ತಗೊಂಡ್ಲು. ಅವಾಗ ಅಭ್ಯಂತರ ಇಲ್ದಾಗ ಇವಾಗ ಊಟ ತಗೊಂಡ್ ಬಂದ್ರೆ ಅಭ್ಯಂತರ ಯಾಕೆ ಮಾಡ್ತಿದ್ದೀರಾ? ಆವಾಗ ಅಗತ್ಯ ಇತ್ತು ಅಂತ ಮೌನವಾಗಿದ್ರು. ಈಗ ಅಗತ್ಯ ಇಲ್ವಲ್ಲ, ಮನ್ಸಿಗೆ ಬಂದಾಗ ಮಾತಾಡ್ತಿದ್ದಾರೆ. ಅವಾಗ ಕೂಡ ನಾವು ಬೇಡ ಅಂತಾನೆ ಹೇಳಿದ್ವಿ ಅಲ್ವಾ? ನೀವೇನಾದ್ರೂ ಅನ್ಕೊಳ್ಳಿ, ಈಗಂತೂ ನಾನು ಊಟದಿಂದ ಹೇಳೋ ಮಾತೇ ಇಲ್ಲ. ಅವನಿ ತಂದಿರೋದನ್ನೇ ತಿನ್ನೋದು. ಇನ್ನೊಂದ್ಸಲ ಅವನಿಗೆ ಇಂಥ ಅವಕಾಶ ಕೊಡದೆ ನೀವೇ ನಮ್ಮ ಬಗ್ಗೆ ಸ್ವಲ್ಪ ಶ್ರದ್ಧೆ ತೋರಿಸೋದು ಕಲೀರಿ. ಆಗ ಅವನಿ ತರೋದನ್ನ ತಿನ್ನೋ ಅಗತ್ಯ ಏನೂ ಇರಲ್ಲ. ಹೊರಗಡೆ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾ? ತಂದೆ ತಾಯಿಗಳು ಚಿಕ್ಕಂದಿನಿಂದ ತುಂಬಾ ಮುದ್ದಾಗಿ ಮಕ್ಕಳುಗಳನ್ನ ಬೆಳೆಸಿದ್ರೆ ಕೊನೆಗೆ ಆ ಮಕ್ಕಳೇ 4 ತುತ್ತು ಅನ್ನ ಹಾಕೋದಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ. ಎದೆ ಮೇಲೆ ಮಕ್ಕಳನ್ನ ಆಡಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ಮೇಲೆ ಎದೆ ಮೇಲೆ ಒದ್ದು ಅಪ್ಪ ಅಮ್ಮನ ಹೊರಗಡೆ ಕಳಿಸ್ತಿದ್ದಾರೆ. ಅಂದ್ರೆ ಏನಪ್ಪ ನಿಮ್ಮ ಉದ್ದೇಶ? ನಾವು ಕೂಡ ನಿಮ್ಮನ್ನ ಹಾಗೆ ನೋಡ್ತಿದ್ದೀವಿ ಅಂತನಾ? ಅದೇ ಅಲ್ವಾ ಮತ್ತೆ. ಅಪ್ಪ, ನಾವ್ ಯಾವತ್ತಾದ್ರೂ ನಿಮ್ಮನ್ನ ಆತರ ನೋಡಿದೀವ? ನಾವು ಬದುಕಿರೋವರೆಗೂ ಅಂತ ಒಂದಿನ ಬರಬಾರ್ದು ಅಂತ ಆ ಭಗವಂತನ ಬೇಡ್ಕೋತಿದ್ದೀವಿ. ಅತ್ತೆ ಮಾವನ್ನ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಬಿಟ್ಬಿಡಿ. ಮನಃಶಾಂತಿಯಿಂದ ಊಟ ಮಾಡ್ತಾರೆ. ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಅವನಿ ನಿಮ್ ತೀರ್ಪನ್ನ ಗೌರವಿಸಿ ಮನೆಯಿಂದ ಹೊರಗಡೆ ಹೋಗಿದ್ದಾಳ, ಇಲ್ಲ ಅಂದ್ರೆ ಮನೆಯಲ್ಲೇ ಇದ್ದಾಳ? ನನ್ಗೂ ಹಾಗೆ ಅನಿಸ್ತಿದೆ ಬಾವ. ಇದಕ್ಕೂ ಮುಂಚೆ ಮಾತಾಡಿದ್ರೆ ರೂಮಿಂದ ಹಾಲಿಗೆ ಬರ್ತಾ ಇದ್ಲು, ಇವಾಗ ಹೊರಗಿಂದ ಬರ್ತಾ ಇದ್ದಾಳೆ. ಜಾಸ್ತಿ ಏನ್ ವ್ಯತ್ಯಾಸ ಆಗಿಲ್ಲ, ಏನಂತೀರಾ? ಅನ್ನೋದೇನಿದೆ ಅದೇ ನಡೀತಾ ಇದೆ. ಅತ್ತೆ ಮಾತನ್ನ ಶಾಸನ ಅಂತ ಅನ್ಕೊಂಡಿದ್ದೆ, ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಮ್ಮ, ಅಪ್ಪ, ನೀವೇನು ಯೋಚನೆ ಮಾಡ್ದೇನೆ ಊಟ ಮಾಡಿ. ನೀವು ಕೈ ತೊಳ್ಕೊಳ್ಳಿ. ತಗೊಳ್ಳಿ ಅತ್ತೆ.
ಥ್ಯಾಂಕ್ಸ್ ಅಮ್ಮ. ಅವ್ರ ಮಾತಿಗಿಲ್ಲ ಅಂದೇನೆ ನೀವು ತಿನ್ನಲ್ವೇನೋ ಅನ್ಕೊಂಡೆ. ಅವ್ರಿಗೆ ಬುದ್ಧಿ ಹೇಳಿ ಬೇರೆ ತಿಂದ್ರಿ. ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಮ್ಮ ಅಪ್ಪ ನಾವೇನು ಹೊರಡ್ತೀವಿ. ಸರಿ ಕಣಪ್ಪ. ಹೋಗಿ ಬರ್ತೀನತ್ತೆ. ಸರಿನಮ್ಮ. ಬಾಯ್ ನಿಹಾರಿಕಾ. ಅವನಿ, ಅತ್ತೆ ಮಾವನ್ಗೆ ಊಟ ಹಾಕಿರೋದಕ್ಕೆ ತುಂಬಾ ಸಂತೋಷ ಪಡ್ತಿರೋ ಹಾಗಿದ್ಯಾ? ನೀನ್ ತುಂಬಾ ಅಸೂಯೆ ಫೀಲ್ ಆಗ್ತಿರೋ ಹಾಗಿದೆ. ಆಗಲ್ವಾ ಮತ್ತೆ? ನನಗ್ ಬರ್ಬೇಕಾಗಿರೋ ಹೆಸರು ನಿನಗ್ ಬರ್ತಿದ್ರೆ ಹೇಗ್ ತಡ್ಕೋತೀನಿ? ಹಾಗಿದ್ದಾಗ ಅವನಿ ಹಾಗೆ ಅತ್ತೆ ಮಾವನಿಗೆ ಸೇವೆ ಮಾಡು. ಅಪ್ಪ ಅಮ್ಮನಿಗೆ ಸೇವೆ ಮಾಡಿದಷ್ಟೇ ಪುಣ್ಯ ಸಿಗುತ್ತೆ. ನನ್ನ ಪೇರೆಂಟ್ಸ್ಗೆ ನಾನು ಯಾವತ್ತೂ ಸೇವೆ ಮಾಡಿರೋದೇ ಇಲ್ಲ. ಅವರೇ ನನಗ್ ಮಾಡ್ತಿದ್ರು. ಮೊದಲು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವರೇನಾದರೂ ನಿನಗೆ ಬುದ್ಧಿ ಹೇಳಿ ಸರಿಯಾಗಿ ಬೆಳೆಸಿದ್ರೆ ನೀನು ಈ ರೀತಿ ಬೆಳೀತಾ ಇರಲಿಲ್ಲ. ಒಬ್ಳೆ ಮಗಳಲ್ವಾ, ಅದಕ್ಕೆ ಅತಿ ಮುದ್ದು ಮಾಡಿ ಹಾಳು ಮಾಡಿದ್ದಾರೆ. ತುಂಬ ಜನರು ಇದೇ ತಪ್ಪು ಮಾಡ್ತಾ ಇರ್ತಾರೆ. ಒಬ್ಬರೇ ಮಕ್ಕಳಲ್ವಾ ಅಂತ ಮುದ್ದು ಜಾಸ್ತಿ ಮಾಡಿ ಮಾಡಿ ಹಾಳು ಮಾಡ್ತಾರೆ. ಎಲ್ಲರೂ ನಿಹಾರಿಕಾ ಹಾಗೆ ತಯಾರಾಗ್ತಾರೆ. ಎಲ್ರೂ ಯಾಕೆ ಹಾಗಿರ್ತಾರೆ ಬಾಬಾ? ನಿಹಾರಿಕಾ ಅಂತವರು ಅಲ್ಲಲ್ಲಿ ಇರ್ತಾರೆ. ಅವ್ರು ನಿನ್ ಕೈ ಅಡಿಗೆ ತಿಂದಿದ್ದಕ್ಕೆ ನೀನ್ ಸಂತೋಷದಿಂದ ಕುಣಿತಾ ಇದೆಯೇನೋ? ಅವ್ರ ಹೊಟ್ಟೆ ತುಂಬಿದ ಹಾಗೆ ನನ್ನ ಹೊಟ್ಟೆನೇ ತುಂಬಿದಷ್ಟು ಆನಂದ ಆಯ್ತು. ನೀವು ಬರೋದಕ್ಕೆ ಮುಂಚೆ ಅತ್ತೆ ಮಾವ ನನ್ನನ್ನು ಹೊಗಳ್ತಾ ಇದ್ರು ಗೊತ್ತಾ? ನೀವು ಸ್ವಲ್ಪ ಮುಂಚೆ ಬರಬೇಕಿತ್ತು, ಕೇಳಿಸ್ಕೊತಾ ಇದ್ರಿ. ಮನೇಲಿ ಸೊಸೆಯಾಗಿದ್ಯಾ? ಯಾವತ್ತಾದ್ರೂ ಅವನೇ ಹಾಗೆ ಹೊಗಳಿಕೆ ಪಡ್ಕೊಂಡಿದ್ಯಾ? ಅವನೇ ಹಾಗೆ ಏನಾದ್ರೂ ಮನೆ ಸಮಸ್ಯೆನ ಪರಿಹರಿಸಿದ್ಯಾ? ಯಾವಾಗ ನೋಡಿದ್ರು ಆ ಬೀಗದ ಕೈನ ಸೊಂಟಕ್ಕೆ ಹಾಕೊಂಡು ತಿರುಗ್ತಾ ಇರ್ತಿದ್ದೆ. ಇವಾಗ ಅದು ಕೂಡ ಇಲ್ವಲ್ಲ ಬಾವಾ? ನಿಹಾರಿಕಾಯಿಂದ ಈ ಒಳ್ಳೆ ಕೆಲಸ ನಡೀತು ಅಂತ ನಿಹಾರಿಕಾ ಈ ಜನ್ಮದಲ್ಲಿ ಅನ್ನಿಸ್ಕೊಳ್ಳಲ್ಲ. ಅದಂತೂ ತುಂಬಾ ಕಷ್ಟ. ನಿಂಗೊಂದು ವಿಷಯ ಹೇಳ ನಿಹಾರಿಕಾ. ನಿನ್ ಜಾತಕ ಹೊಂದಾಣಿಕೆ ಆಗಿದೆ ಅನ್ನೋ ಒಂದು ಕಾರಣದಿಂದ ನಿಂಗೆ ಬೆಲೆ ಗೌರವ ಸಿಗ್ತಾ ಇದೆ. ನಿನ್ ಜಾತಕದ ರಹಸ್ಯ ಬಯಲಾಯ್ತು ಅನ್ಕೋ, ಗೋವಿಂದ ಗೋವಿಂದ. ಸುಳ್ಳು ಜಾತಕ ಅಲ್ವಾ? ಎಲ್ಲರೂ ನಿನ್ನ ತುಂಬಾ ಮೆಚ್ಕೊಳ್ಳೋ ಹಾಗೆ ಒಂದ್ ಕೆಲ್ಸ ಮಾಡಿ ತೋರ್ಸು. ಅವಾಗ ನಾವೇ ನಿನ್ ಭುಜ ತಟ್ಟಿ ಶಭಾಷ್ ಅಂತ ಮೆಚ್ಕೋತೀವಿ. ನಿನ್ ಜಾತಕದ ವಿಷಯದಲ್ಲಿ ಅಮ್ಮ ಅವನಿನ ದೂರ ಮಾಡ್ಕೊಂಡಿದ್ದಾಳೆ ಹೊರತು ಉಳಿದಿರೋ ಯಾವ ವಿಷಯದಲ್ಲಾದ್ರೂ ಅವನಿ ಅಂದ್ರೆ ಅಮ್ಮನಿಗೆ ತುಂಬಾನೇ ಇಷ್ಟ. ನಮ್ಮನ್ ಮನೆಯಿಂದ ದೂರ ಮಾಡಿದೀನಿ ಅಂತ ಆನಂದ ಪಡ್ತಿದ್ಯಾ? ಯಾವತ್ತೋ ಒಂದಿನ ನೀನು ಪರ್ಮನೆಂಟ್ ಆಗಿ ದೂರ ಹೋಗ್ತೀಯ. ನಡಿ ಬಾವಾ. ಏನಾಯ್ತು ಬಾವಾ? ಯಾಕೆ ನಿಲ್ಲಿಸ್ದೆ? ಯಾವಾಗ ಸಂತೋಷ ಆಗುತ್ತೋ ಅವಾಗಲೇ ಆ ಸಂತೋಷನ ಶೇರ್ ಮಾಡ್ಕೋಬೇಕು, ತಡ ಮಾಡಬಾರ್ದು. ಹಾಗೇನೆ ಅಷ್ಟು ಸಂತೋಷನ ಕೊಟ್ಟಿರೋ ವ್ಯಕ್ತಿಗೆ ತಕ್ಷಣ ಕೃತಜ್ಞತೆ ಹೇಳಬೇಕು. ಅದನ್ನು ಕೂಡ ಮುಂದೆ ಹಾಕಬಾರ್ದು. ತುಂಬ ತುಂಬ ಥ್ಯಾಂಕ್ಸ್ ಅವನಿ. ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಬಾವಾ? ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಹಾಗೇನೆ ಅಭಿನಂದಿಸ್ಬೇಕು. ಅಪ್ಪ ಅಮ್ಮನಿಗೆ ದೂರ ಆದಮೇಲೆ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಬೇಜಾರಾಗ್ತಿತ್ತು. ಹೊರಗಡೆ ಹೇಳ್ಕೊಳಕ್ಕಾಗದೆ ಒಳಗೊಳಗೆ ಒದ್ದಾಡ್ತಾ ಇದ್ದೆ. ಇವತ್ತು ನಿನ್ನಿಂದ ಬರೋಕ್ಕಾಯ್ತು. ಅದಕ್ಕೆ ತುಂಬ ತುಂಬ ಹ್ಯಾಪಿಯಾಗಿದ್ದೀನಿ. ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ಬಾವಾ. ಅತ್ತೆ ಮಾವ ರಿಜೆಕ್ಟ್ ಮಾಡ್ತಾರೇನೋ ಅನ್ಕೊಂಡಿದ್ದೆ, ಹಾಗಾಗ್ಲಿಲ್ಲ.
ಆಮೇಲೆ ನಿಹಾರಿಕಾ ಬಂದು ಹಾಳು ಮಾಡ್ತಾಳೇನೋ ಅನ್ಕೊಂಡೆ. ಹಾಗೂ ನಡಿಲಿಲ್ಲ. ಹಾಗಾಗ್ದಿರೋ ಹಾಗೆ ಸಿಚುವೇಶನ್ನ ನೀನು ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ನಮ್ಮ ವಂಶ ಆ ಅನ್ನಪೂರ್ಣ ಅಮ್ಮನವರಿಗೆ ಎಷ್ಟು ಬೆಲೆ ಕೊಡುತ್ತೋ, ಅನ್ನಕ್ಕೆ ಎಷ್ಟು ಗೌರವ ಕೊಡುತ್ತೆ ಅಂತ ತಿಳಿಸಿ ಬ್ಯಾಲೆನ್ಸ್ ಮಾಡಿದೆ. ಅದಕ್ಕೆ ಅಪ್ಪ ಅಮ್ಮನೂ ಕನ್ವಿನ್ಸ್ ಆದರು. ನಿಹಾರಿಕಾ ಬಾಯಿ ಮುಚ್ಕೊಂಡ್ಲು. ಇಷ್ಟು ಅಂದವಾದ ಕೈಯಲ್ಲಿ ಮಾಡಿರೋ ಅಡುಗೆ ಅಪ್ಪ ಅಮ್ಮ ಹೊಗಳೋದು ಇನ್ನೂ ಹ್ಯಾಪಿ ಅನ್ನಿಸ್ತು. ಈ ಕೈಗಳಿಗೆ ಪ್ರೀತಿಯಿಂದ ಬಡಿಸೋದು ಗೊತ್ತು, ಪವಿತ್ರವಾಗಿ ಪೂಜೆ ಮಾಡೋದು ಗೊತ್ತು, ಜವಾಬ್ದಾರಿಯಿಂದ ಸೇವೆ ಮಾಡೋದು ಗೊತ್ತು, ಸಂಸ್ಕಾರದಿಂದ ಎದುರುಗಡೆಯವರಿಗೆ ನಮಸ್ಕಾರ ಮಾಡೋದು ಗೊತ್ತು. ಇದಕ್ಕೆ ಒಂದು ಬಹುಮಾನ ಕೊಡಬೇಕು ಅನ್ಕೋತಿದ್ದೀನಿ. ಬಹುಮಾನನ? ಏನ್ ಭಾವ ಅದು? ಭಾವ ಇನ್ ಹೊರಡನ್ವಾ? ಇನ್ನೊಂದು ಕೊಡು. ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿರೋ ಈ ಕೈಯಿಂದ ಇವತ್ತು ರಾತ್ರಿ ನೀನ್ ಮಾತ್ರ ಭಾವ, ಅವನೇ ಈ ಮಧ್ಯ ನಿಮ್ ಚೇಷ್ಟೆಗೆ ಮಿತಿ ಇಲ್ದೇ ಇರೋ ಹಾಗಾಗಿದೆ. ನಡಿ. ಬಾವಾ, ಅತ್ತೆ ಮಾವಂಗೆ ಊಟ ಬಡ್ಸ್ ಬಂದ್ವಿ ಅಂತ ನಾವು ಇಷ್ಟ ಆನಂದವಾಗಿದ್ದೀವಿ. ಅಲ್ಲಿ ನಿಹಾರಿಕಾ ಕೃಷ್ಣ ಬಾವ ಉರ್ಕೊಂತಾ ಇರ್ತಾರೆ. ಇಷ್ಟೊತ್ತಿಗೆ ಯಾವುದೋ ಹೊಸ ಕುತಂತ್ರಕ್ಕೆ ಶ್ರೀಕಾರ ಹಾಡ್ತಿರ್ತಾರೆ. ನಮ್ಮನ್ ಮನೆಯಿಂದ ದೂರ ಮಾಡಿದೀನಿ ಅಂತ ಆನಂದ ಪಡ್ತಿದ್ಯಾ? ಯಾವತ್ತೋ ಒಂದಿನ ನೀನು ಪರ್ಮನೆಂಟ್ ಆಗಿ ದೂರ ಹೋಗ್ತೀಯ. ಬಂಗಾರ, ಏನು ಯೋಚನೆ ಮಾಡ್ತಿದ್ಯಾ? ನಾವು ಏನೋ ಮಿಸ್ ಮಾಡ್ತಿದ್ದೀವಿ ಅನ್ಸುತ್ತೆ ಕೃಷ್ಣ. ನನಗೂ ಹಾಗೆ ಅನ್ನಿಸ್ತಿದೆ. ನಿಂಗೆ ಯಾವ ವಿಷಯ ಥರ ಅನ್ನಿಸ್ತಿದೆ? ಹೊರಗೆ ಹೋದ್ರೂ ಕೂಡ ಅವನಿಗೆ ಸಿಗ್ತಾ ಇರೋ ಗೌರವ ನಮಗೆ ಸಿಗ್ತಿಲ್ವಲ್ಲ ಅಂತ. ಎಕ್ಸಾಕ್ಟ್ಲಿ. ನಿನ್ನ ತೋರ್ ಬೆರಳಿಗೆ ನಿನ್ನ ಕಣ್ಣು ನೋಟಕ್ಕೆ ಒಂದು ಪವರ್ ಇದೆ ಅಂತ ಅನ್ಕೊಂಡಿದ್ದೆ. ಆದರೆ ಅದು ವರ್ಕೌಟ್ ಆಗುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಹೌದು, ಹಳ್ಳಿಯಲ್ಲಿ ನಿನ್ನ ಹೆಸರು ಮೈಕಲ್ಲಿ ಜೋರಾಗಿ ಮುಳುಗುತ್ತೆ ಅಂತ ಹೇಳಿ ಅಮ್ಮನ ಸ್ಥಾನದಲ್ಲಿ ನಿನಗೆ ಪಟ್ಟಾಭಿಷೇಕ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ. ಅದು ಕೂಡ ನಡೆಯಲ್ಲ. ಹೌದು, ಆ ವಿಷಯದ ಬಗ್ಗೆ ನಾನು ತುಂಬ ಊಹಿಸ್ಕೊಂಡಿದ್ದೆ. ನಮ್ಮ ಮದುವೆ ಆದಮೇಲೆ ನಾವು ಊರಿಗೆ ಹೋಗಿದ್ದು ಇಲ್ಲ, ನಮ್ಗೆ ಆಸೆ ಈಡೇರಿದ್ದೂ ಇಲ್ಲ. ಲಾವಣ್ಯ ಅದಕ್ಕೆ ಅವನಿಗೆ ಕೂಡ ನಾರ್ಮಲ್ ಸೊಸೆಯಾಗಿ ಹೇಗೆ ಮುಂದೆ ಸಾಗ್ತಾ ಇದ್ದಾರೋ ನೀನು ಕೂಡ ಹಾಗೆ ಮುಂದುವರಿತಾ ಇದೆಯಾ. ದೊಡ್ಡದಾಗಿ ಸ್ಪೆಷಲ್ ಏನು ಕಾಣಿಸ್ತಾ ಇಲ್ಲ. ಹೌದು ಕೃಷ್ಣ, ತುಂಬ ವಿಷಯಗಳಲ್ಲಿ ನಾವು ಹಿಂದೆ ಉಳಿತಾ ಇದ್ದೀವಿ. ಅವನಿ ಮುಂದೆ ಓಡ್ಕೊಂಡು ಹೋಗ್ತಾ ಇದ್ದಾಳೆ. ಶಿವನ್ ಇಚ್ಛೆ ಇಲ್ದೇನೆ ಇರುವೆ ಕೂಡ ಕಚ್ಚಲ್ಲ ಅಂತಾರೆ. ಅದೇ ಥರ ನಿನ್ನ ಆಜ್ಞೆ ಇಲ್ದೇನೆ ಈ ಮನೆಯಲ್ಲಿ ಯಾವ ಕೆಲಸನೂ ನಡೆಯಲ್ಲ ಅಂದ್ಕೊಂಡಿದ್ದೆ. ಆದರೆ ಮನೆ ಪರಿಸ್ಥಿತಿ ಮಾತ್ರ ಆ ಥರ ಇಲ್ಲ. ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರು ಇರ್ತಿದ್ದಾರೆ. ಬಂಗಾರ, ಇದು ನಮ್ಮ ಉಳಿವಿಗೆ ಅಪಾಯ. ಅಷ್ಟೇ ಅಲ್ಲ, ಇದನ್ನು ಸಲೀಸಾಗಿ ತಗೊಂಡು ಆ ಅವನಿ ನಮ್ಮಿಬ್ರ ಮೇಲೆ ಹಕ್ಕು ಚಲಾಯಿಸ್ಬೋದು. ಪ್ರತಿ ಸಲ ಅವನಿದೆ ಮೇಲ್ಗೈ ಆಗ್ದೇನೆ ಇರಬೇಕು ಅಂದರೆ, ಮನೇಲಿ ಎಲ್ಲರೂ ನನ್ನ ಬಗ್ಗೆನೇ ಒಳ್ಳೇದನ್ನು ಮಾತಾಡಬೇಕು ಅಂದರೆ ಐ ಹ್ಯಾವ್ ಟು ಡೂ ಸಮಥಿಂಗ್. ನಮಗೆ ಒಳ್ಳೆ ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ ನಿಹಾರಿಕಾ. ಮತ್ತೆ ನಮ್ಮ ಬಗ್ಗೆ ಒಳ್ಳೇದಾಗಿ ಹೇಗೆ ಮಾತಾಡ್ತಾರೆ? ಮಾತಾಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಒಂದು ಐಡಿಯಾ ಬಂತು. ಏನದು?
ಹೇಳ್ತೀನಿ, ನಡಿ. ನಿಹಾ ಬಾಮೈದ, ಇದಕ್ಕೂ ಮುಂಚೆ ಅಂದ್ರೆ ಮದುವೆ ಆಗೋಕ್ಕೂ ಮುಂಚೆ ಶ್ರೀಕರ್ ನಮ್ಮ ಹತ್ರ ಯಾವತ್ತಾದ್ರೂ ಹಾಗೆ ವರ್ತಿಸಿದಾನ? ಇಲ್ವಲ್ಲ. ರಾಮ ಲಕ್ಷ್ಮಣನ್ಗೆ ಏನ್ ಹೇಳ್ತಾನೋ ಅಷ್ಟೇ ಅನ್ನೋ ಹಾಗಿದ್ದ. ಮತ್ತಿವಾಗ ಅಣ್ಣನ ಮೇಲೆ ತಿರುಗಿ ಬೀಳ್ತಿದ್ದಾನೆ. ಮೊನ್ನೆ ಕೃಷ್ಣನ್ ಮೇಲೆ, ಇವತ್ತು ನಿನ್ನ ಮೇಲೆ. ಅವನಿ ಶ್ರೀಕರ್ನ ತುಂಬಾ ಬದಲಾಯಿಸಿದಾಳೆ ಬಾಮೈದ. ಏನಿವ್ರಿಬ್ರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿ ಕೆಳಗಡೆ ಬರ್ತಾ ಇದ್ದಾರೆ. ಅತ್ತೆ, ಮಾವ, ಎಲ್ಲರೂ ಸ್ವಲ್ಪ ಹೊರಗಡೆ ಬನ್ನಿ. ಅತ್ತೆ, ಏನ್ ವಿಷಯ? ಏನೋ ಅಣ್ಣ, ನಂಗೂ ಗೊತ್ತಿಲ್ಲ. ಸಸ್ಪೆನ್ಸ್. ಅತ್ತೆ. ಏನಮ್ಮ? ನಮ್ಮ ಮನೆಗೆ ಸಂಬಂಧಿಸಿರೋ ಹಾಗೆ ನಾನು ನಿರ್ಧಾರ ತಗೊಂಡಿದ್ದೀನಿ. ನೀವು ಯಾರು ಅದನ್ನ ಇಲ್ಲ ಅನ್ನಲ್ಲ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಒಪ್ಪಿಗೆ ಆಗೋದಾದ್ರೆ ನಾವ್ಯಾಕಮ್ಮ ಬೇಡ ಅಂತೀವಿ? ಎಲ್ಲರಿಗೂ ಇಷ್ಟ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ. ಮೊದ್ಲು ವಿಷಯ ಏನು ಅಂತ ಹೇಳು ನಿಹಾರಿಕಾ. ಇಷ್ಟ ಆಗುತ್ತೋ ಇಲ್ವೋ ಅಂತ ಆಮೇಲೆ ನೋಡ್ಕೊಳ್ಳೋಣ. ವಸಂತ ಅವರು ಈ ಮನೆ ಮಗಳು, ಕಾವ್ಯ ಈ ಮನೆ ಮೊಮ್ಮಗಳು, ಹೌದಾ? ಈ ವಿಷಯ ಹೇಳಕ್ಕ ಕರೆದಿದ್ದು? ಬಾವಾ, ಸ್ವಲ್ಪ ಸುಮ್ಮನಿರು. ಸರಿ, ವಿಷಯ ಏನು ಅಂತ ನೇರವಾಗಿ ಹೇಳಮ್ಮ. ತುಂಬಾ ದಿನಗಳಿಂದ ನಾವೆಲ್ಲರೂ ಕಾವ್ಯ ಮದ್ವೆ ವಿಷಯದ ಬಗ್ಗೆ ಮಾತಾಡ್ಕೋತಾ ಇದ್ದೀವಿ ಹೊರತು ಒಂದು ಡಿಸಿಷನ್ಗೆ ಬರಲೇ ಇಲ್ಲ ಅಲ್ವಾ? ಹೌದು. ಅವಳ ಮದ್ವೆ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೂ ಇದೆ, ಹೌದಾ? ಹೌದು. ಆ ಜವಾಬ್ದಾರಿನ ನಾನು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ಸಾಲಲ್ಲಿ ನಾನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ಹೆಜ್ಜೆನ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಸದ್ಯದಲ್ಲೇ ಕಾವ್ಯನ್ ಮದ್ವೆನ ನಾನ್ ನಡೆಸ್ತೀನಿ. ಸಡನ್ ಆಗಿ ಈ ನಿರ್ಧಾರಕ್ಕೆ ಬಂದಿದ್ದಲ್ಲ, ಯಾಕೆ ನಿಹಾರಿಕಾ? ಈಗಾಗ್ಲೇ ತುಂಬಾ ತಡ ಆಗೋಗಿದೆ ಅಲ್ವಾ ಬಾವಾ? ಹೌದೌದು, ನಮ್ಮೆಲ್ಲಾರ್ಗೂ ಮದ್ವೆ ಆಗೋಗಿ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಪಾಪ ಕಾವ್ಯ ಒಂಟಿಯಾಗಿರೋ ಹಾಗೆ ಆಗೋಗಿದ್ದಾಳೆ. ನಾನೇನು ಹಾಗೆ ಅಂದ್ಕೋತಿಲ್ಲ ಅತ್ತೆ. ನೀನ್ ಹೊರಗಡೆ ಹೇಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ಹೆಣ್ಮಕ್ಳ ಮನ್ಸನ್ನ ನಾವ್ ಅರ್ಥ ಮಾಡ್ಕೊಳಲ್ವಾ ಏನು? ನಿಜವಾಗ್ಲೂ ಹೇಳ್ತಿದ್ದೀನಿ ಅಮ್ಮ. ನೀನಿರಮ್ಮ, ಏನೇನೋ ಹೇಳ್ತೀಯ. ಒಳ್ಳೆ ಮುಹೂರ್ತದಲ್ಲಿ ನಿನ್ನ ಮದುವೆ ಮಾತು ನಿಹಾರಿಕನ್ ಬಾಯಿಂದ ಬಂದಿದೆ. ಇನ್ನು ಮುಂದಕ್ಕೆ ತಗೊಂಡು ಹೋಗೋಣ. ನಿಹಾರಿಕಾ ಆಲೋಚನೆ ಮಾಡಿದ್ದಾಳೆ ಅಂದ್ರೆ ಎಲ್ಲ ಕೆಲ್ಸನೂ ಚೆನ್ನಾಗೇ ನಡೆಯುತ್ತೆ ಅಂತ ಅರ್ಥ. ನೀವೇನಂತೀರಾ ಅಮ್ಮ? ಮನೆ ಮೊಮ್ಮಗಳ ಮದ್ವೆ ಜವಾಬ್ದಾರಿನ ತಗೋತೀನಿ ಅಂತಿರೋದು ಆನಂದ ಪಡ್ಬೇಕಾಗಿರೋ ವಿಷಯನೇ ಅಲ್ವಾ? ನಿಹಾರಿಕಾ ಅನ್ಕೊಂಡಿದ್ದಾಳೆ ಅಂದ್ಮೇಲೆ ಆದಷ್ಟು ಬೇಗ ಸಂಬಂಧನೂ ಸೆಟ್ ಆಗುತ್ತೆ ಅಂತ. ಸಂಬಂಧ ಆಗ್ಲೇ ರೆಡಿ ಆಗಿದೆ ಮಾವ. ಹೌದಮ್ಮ? ಯಾರು? ಪ್ರಕಾಶ್ ಅಂಕಲ್ ಅಂತ ನಮಗ್ ಗೊತ್ತಿರೋರಿದ್ದಾರೆ. ಹೈಕೋರ್ಟ್ ಲಾಯರ್. ಅವ್ರ ಮಗ ಸಾಫ್ಟ್ವೇರ್ ಇಂಜಿನಿಯರ್. ಹುಡುಗನ ಹೆಸರು ಪಾರ್ಥ. ತುಂಬಾ ಒಳ್ಳೆಯವನು. ಅವನಂತೂ ಕಾವ್ಯಗೆ ಒಳ್ಳೆ ಮ್ಯಾಚ್ ಆಗ್ತಾನೆ. ನೀವು ಒಪ್ಕೊಂಡ್ರೆ ಅವ್ರ ಹತ್ರ ಸಂಜೆನೆ ಮಾತಾಡಿಸ್ತೀನಿ. ಒಳ್ಳೆ ಸಂಬಂಧನೇ ಅಲ್ವೇನಮ್ಮ? ಒಪ್ಕೊಳ್ಳೋಣ ಬಿಡು. ನಿಹಾರಿಕಾ ಈ ವಿಷಯದ ಬಗ್ಗೆ ನನ್ನ ಹತ್ರ ಒಂದು ಮಾತು ಕೂಡ ಹೇಳ್ದೇನೆ ಎಲ್ಲರ ಹತ್ರ ಮಾಮ ಅನ್ಸ್ಬಿಟ್ಲು. ಸರಿಯಾಗಿ ಸಿಕ್ಕಾಕ್ಸಿದಾಳೆ. ಥ್ಯಾಂಕ್ಸ್ ನಿಹಾರಿಕಾ. ನೀನ್ ಸ್ಪೀಡ್ ನೋಡ್ತಿದ್ರೆ ನನ್ನ ಮಗಳ ಮದ್ವೆ ಮುಂದಿನ ತಿಂಗಳಲ್ಲೇ ಆಗೋಗೋ ತರ ಇದೆ. ಮಾಡ್ಬಿಡೋಣ ವಸಂತ ಅವರೇ. ಮೊದಲು ನಾನು ಹುಡುಗಿನ ನೋಡೋದಕ್ಕೆ ಏರ್ಪಾಟ್ ಮಾಡ್ತೀನಿ. ಗ್ರೇಟ್ ನಿಹಾರಿಕಾ. ನಮ್ಮ ಮನೇಲಿ ಅವನಿ ಇದ್ದಾಗ ಇಂಥ ಆಲೋಚನೆ ಅವಳು ಮಾಡ್ಲಿಲ್ಲ ಆದ್ರೆ ನೀನ್ ಮಾಡಿದ್ಯಾ? ಹೌದು ನಿಹಾರಿಕಾ, ಅವನಿಗೆ ಅಪ್ಪ ಅಮ್ಮ ಕುಟುಂಬದ ಜವಾಬ್ದಾರಿನ ಒಪ್ಪಿಸಿದಾಗ ಅವಳು ಹೀಗೆ ಯೋಚನೆ ಮಾಡಲಿಲ್ಲ. ಇವಾಗಲೇ ನಿಹಾರಿಕಾನ ಎಲ್ಲರೂ ಹೊಗಳ್ತಾ ಇದ್ದಾರೆ. ತುಂಬಾ ತುಂಬಾ ಒಳ್ಳೆ ಯೋಚನೆ ಮಾಡಿದ್ಯಮ್ಮ. ನಮ್ಮ ಮಗಳ ವಿಷಯದಲ್ಲಿ ನೀನು ಇಷ್ಟು ಶ್ರದ್ಧೆ ತೋರಿಸಿದ್ದು ನಮಗ್ ತುಂಬಾ ಸಂತೋಷ ಆಗ್ತಿದೆ. ಈ ವಿಷಯ ನಮ್ಮೆಲ್ರಿಗೂ ಒಪ್ಪಿಗೆ ಕಣಮ್ಮ. ಆದಷ್ಟು ಬೇಗ ಹುಡುಗಿ ನೋಡೋ ಏರ್ಪಾಟ್ ಮಾಡಮ್ಮ. ಸರಿ ಮಾವ. ಕಾವ್ಯ, ನಿನ್ ನಿಹಾರಿಕಾ ಅತ್ತೆ ಕೈಯಿಂದ ನಿನ್ ಮದುವೆ ನಡೀತಾ ಇದೆ. ನಿನಗೆ ಹ್ಯಾಪಿ ಅಲ್ವಾ? ಏಯ್, ಆಗ್ಲೇ ಅವಳಿಗೆ ನಾಚಿಕೆ ಆಗ್ತಿದೆ.
ನಿಹಾರಿಕಾ, ಈ ಮದುವೆ ವಿಷಯದಿಂದ ಎಲ್ಲರೂ ನಿನ್ನ ಕಡೆ ತಿರುಗೋ ಹಾಗೆ ಮಾಡಿಬಿಟ್ಟೆ. ನೀನು ಗ್ರೇಟ್ ಡಾರ್ಲಿಂಗ್. ಈ ಹೊಗಳಿಕೆಗಳು ಅವನಿ ಕಿವಿಗ್ ಬೀಳ್ಬೇಕು.